ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮಧ್ಯಪ್ರಾಚ್ಯದ ಮೇಲೆ ಆವರಿಸಿರುವ ಯುದ್ಧದ ಕಾರ್ಮೋಡ, ಇರಾನ್ ಮಾಡ್ತಾ ಇರೋ ದಾಳಿ ಹಾಗೂ ಕೊಡ್ತಾ ಇರೋ ಎಚ್ಚರಿಕೆಗಳು, ಇಸ್ರೇಲ್ ಮಾಡ್ತಾ ಇರೋ ದಾಳಿ ಹಾಗೂ ಅಮೆರಿಕ ಕೊಡ್ತಾ ಇರೋ ಎಚ್ಚರಿಕೆಗಳು, ಅಮೆರಿಕದ ನಿರ್ಬಂಧ, ಇದೆಲ್ಲದರ ನಡುವೆ ಕೂಡ ಇರಾನ್ ತನ್ನ ಅತ್ಯಂತ ಶಕ್ತಿಶಾಲಿ ಅಂತ ನಂಬಿರುವ ಏರ್ ಡಿಫೆನ್ಸ್ ಸಿಸ್ಟಮ್ ನ ಅಡ್ವಾನ್ಸ್ಡ್ ವರ್ಷನ್ ಒಂದನ್ನು ಬಿಡುಗಡೆ ಮಾಡಿದೆ ಮತ್ತು ಇದು ಅಮೆರಿಕದ ಸ್ಟೆಲ್ತ್ ಫೈಟರ್ ಗಳನ್ನು ಕೂಡ ಹೊಡೆದು ಹಾಕುತ್ತೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಮತ್ತೊಂದು ಕಡೆ ಇರಾನ್ ಅಧ್ಯಕ್ಷರನ್ನು ಕರೆಸಿ ಬಿರಿಯಾನಿ ತಿನ್ನಿಸಿ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಹಾಕ್ತಾ ಇರೋ ಪಾಕಿಸ್ತಾನಕ್ಕೆ ನಿರ್ಬಂಧಗಳನ್ನು ಎದುರಿಸಬೇಕಾದೀತು, ಬಿ ಕೇರ್ಫುಲ್ ಅಂತ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾದ್ರೆ ಇರಾನ್ ಮುಂದಿನ ದಿನಗಳ ಮಹಾಯುದ್ಧಕ್ಕೆ ಸಜ್ಜುಗೊಳ್ತಾ ಇದೆಯಾ? ಅದರ ಈ ಹೊಸ ಏರ್ ಡಿಫೆನ್ಸ್ ಸಿಸ್ಟಮ್ನ ಶಕ್ತಿ ಎಷ್ಟು ಮತ್ತು ಪಾಕಿಸ್ತಾನ ಹಾಗೂ ಇರಾನ್ ನಡುವೆ ಆದ ಒಪ್ಪಂದಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊನ್ನೆ ಇರಾನ್ ಹಾಗೂ ಇಸ್ರೇಲ್ ಕಿತ್ತಾಡಿಕೊಂಡಿದ್ದು ನಿಮಗೆ ಗೊತ್ತಿದೆ. ಇರಾನ್ ಇಸ್ರೇಲ್ ಮೇಲೆ ಸುಮಾರು 300ಕ್ಕೂ ಹೆಚ್ಚು ಡ್ರೋನ್ಗಳನ್ನ, ಮಿಸೈಲ್ಗಳನ್ನ ಹಾರಿಸಿತು. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಒಂದಷ್ಟು ಡ್ರೋನ್ ದಾಳಿ ಮಾಡ್ತು, ಹಾಗೆ ಒಂದೆರಡು ಮಿಸೈಲ್ಗಳ ಮೂಲಕ ಇಸ್ಫಹಾನ್ ಪ್ರಾಂತದ ಏರ್ ಬೇಸ್ ಮೇಲೆ ದಾಳಿ ಮಾಡ್ತು. ಅದೊಂದು ದಾಳಿ ಇರಾನ್ ಮತ್ತೆ ಸದ್ದು ಮಾಡದ ಹಾಗೆ ಮಾಡಿಬಿಟ್ಟಿದೆ. ಅಲ್ಲಿ ಇಸ್ರೇಲ್ ಒಂದೇ ಒಂದು ದಾಳಿಯ ಮೂಲಕ ಇರಾನ್ಗೆ ಎಂಥ ಸಂದೇಶವನ್ನ ರವಾನೆ ಮಾಡ್ತು ಅಂದ್ರೆ, ಇಸ್ಫಹಾನ್ ನಲ್ಲಿ ಇರಾನ್ ಇರಿಸಿದ್ದ ರಷ್ಯಾದ S-300 ಏರ್ ಡಿಫೆನ್ಸ್ ಸಿಸ್ಟಮ್ ಇಸ್ರೇಲ್ ನ ದಾಳಿಯಲ್ಲಿ ನಾಶವಾಗಿ ಹೋಯಿತು. ಇರಾನ್ ಬೆಚ್ಚಿ ಬೀಳೋದಕ್ಕೆ ಇಷ್ಟು ಸಾಕಿತ್ತು. ನಿಮ್ಮ ಯಾವ ನಗರವನ್ನು ಬೇಕಾದರೂ ನಾವು ಟಾರ್ಗೆಟ್ ಮಾಡ್ಕೊಳ್ತೀವಿ, ನೀವು ಯಾವ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಬಳಸಿದ್ರು ಕೂಡ ನಾವು ಅದನ್ನು ಹೊಡೆದು ಕೆಡುತ್ತೀವಿ ಅನ್ನೋ ಇಸ್ರೇಲಿನ ಸಂದೇಶ ಇರಾನ್ಗೆ ಅರ್ಥ ಆಯಿತು. ಅದಾದ ಮೇಲೆ ಇರಾನ್ ಇಸ್ರೇಲ್ ಮೇಲೆ ನೇರ ದಾಳಿಗೆ ಮುಂದಾಗ್ತಾ ಇಲ್ಲ, ಬದಲಿಗೆ ಹೆಜ್ಬುಲ್ಲಾಗಳ ಮೂಲಕ ದಾಳಿ ಮಾಡಿಸ್ತಾ ಇದೆ. ಗೆಳೆಯರೆ, ಇರಾನ್ ಬಳಿ ಆಯುಧಗಳು, ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ ಅಂತಲ್ಲ. ಅವರು ರಾಡ್, ಖೊರ್ದಾದ್, ಸೈಯದ್, ಯಾಜರಾ ಹೀಗೆ ಸಾಕಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಇಟ್ಟುಕೊಂಡಿದ್ದಾರೆ. ಇವುಗಳ ಜೊತೆಗೆ ಇರಾನ್ ರಷ್ಯಾದಿಂದ S-300 ಅನ್ನು ಕೂಡ ತರಿಸ್ಕೊಂಡಿದೆ. ಅದು ಇರಾನ್ನ ಬತ್ತಳಿಕೆಯಲ್ಲಿನ ಅತ್ಯಂತ ನಂಬಲರ್ಹ ಆಯುಧ ಅಂತ ಅನ್ನಿಸ್ಕೊಂಡಿತ್ತು. ಈಗ ಇಸ್ರೇಲ್ ಜೊತೆಗಿನ ಸಂಘರ್ಷ ತೀವ್ರವಾಗ್ತಾ ಇರೋ ಹೊತ್ತಲ್ಲಿ ಇರಾನ್ ರಷ್ಯಾಗೆ S-400ಗಾಗಿ ಕೂಡ ಬೇಡಿಕೆಯನ್ನು ಸಲ್ಲಿಸಿದೆ. ಈ ವರ್ಷಾಂತ್ಯದ ವೇಳೆಗೆ S-400ಗಳು ಇರಾನ್ಗೆ ಬಂದು ತಲುಪುತ್ತವೆ. ಆದರೆ S-400ಗೆ ಸರಿಸಮಾನವಾದ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ನಮ್ಮ ಬಳಿ ಇದೆ ಅಂತ ಇರಾನ್ ಹೇಳಿಕೊಳ್ಳುತ್ತೆ. ಮೊನ್ನೆ ಏಪ್ರಿಲ್ 17ನೇ ತಾರೀಕು ಪೆರೆಡ್ ಅಲ್ಲಿ ಆ ಭಯಾನಕ ಅಂತ ಹೇಳಲಾಗುವ ಮಿಸೈಲ್ ಸಿಸ್ಟಮ್ ಅನ್ನ ಇರಾನ್ ಪ್ರದರ್ಶಿಸಿದೆ. ಅದರ ಹೆಸರು ಬಾವರ್ 373. ಗೆಳೆಯರೆ, ಬಾವರ್ ಅಂದ್ರೆ ನಂಬಿಕೆ ಅಥವಾ ಭರವಸೆ ಅಂತ ಅರ್ಥ. ಹಾಗೆ 373 ಅನ್ನೋದಿದೆಯಲ್ಲ, ಇದು ಮೊಹಮ್ಮದ್ ಪೈಗಂಬರ್ ಅವರ ಹೆಸರನ್ನ ಸೂಚಿಸುವ ಸಂಖ್ಯೆ. ಭರವಸೆ ಅನ್ನುವ ಹೆಸರಿನ ಈ ಮಿಸೈಲ್ ಅಮೆರಿಕದ F-35 ಸೇರಿದ ಹಾಗೆ ಎಲ್ಲ ರೀತಿಯ ಸ್ಟೆಲ್ತ್ ಗಳನ್ನು ಕೂಡ ಹೊಡೆದು ಹಾಕತ್ತೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಇದು ಇಸ್ರೇಲ್ ದಾಳಿ ಮಾಡಿದ ನಂತರ ಕೂಡ ನಾವೇನು ಹೆದರಿಲ್ಲ, ನಮ್ಮ ಬಳಿ ಅಮೆರಿಕಾನ ಕೂಡ ಮಣಿಸಬಲ್ಲ ಆಯುಧಗಳಿವೆ ಅಂತ ತೋರಿಸ್ಕೊಳ್ಳೋ ಪ್ರಯತ್ನವನ್ನ ಇರಾನ್ ಇಲ್ಲಿ ಮಾಡ್ತಾ ಇದೆ. ಇನ್ನು ಈ ಬಾವರ್ 373 ಸುಮಾರು 200 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದ್ದು 70 ಕಿಲೋಮೀಟರ್ ಎತ್ತರದಲ್ಲಿ ಕೂಡ ಗುರಿಯನ್ನ ಇದು ಹೊಡೆದು ಉರುಳಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಏಕಕಾಲಕ್ಕೆ 60 ದಾಳಿಗಳನ್ನು ಟ್ರ್ಯಾಕ್ ಮಾಡೋ ಸಾಮರ್ಥ್ಯವನ್ನು ಹೊಂದಿದ್ದು 6 ಟಾರ್ಗೆಟ್ ಗಳನ್ನ ಒಂದೇ ಬಾರಿಗೆ ಹೊಡೆದು ಕೆಡವಬಲ್ಲ ಶಕ್ತಿ ಇದಕ್ಕಿದೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಇನ್ನು ಇದರ ರಡಾರ್ ಯಾವುದೇ ಸ್ಟೆಲ್ತ್ ಅನ್ನು ಕೂಡ ಡಿಟೆಕ್ಟ್ ಮಾಡುತ್ತೆ ಅನ್ನೋದು ಇರಾನ್ ಅಧಿಕಾರಿಗಳು ಹೇಳ್ತಾ ಇರೋ ಮಾತು. ಇನ್ನು ಬಾವರ್ 373 ಅನ್ನ S-400ಗೆ ಕಾಂಪಿಟೇಟರ್ ಅಂತ ಇರಾನ್ ಹೇಳ್ಕೊಳ್ಳುತ್ತೆ. ಆದರೆ ಇವತ್ತು ಇರಾನ್ ಸಿದ್ಧ ಮಾಡಿಟ್ಕೊಂಡಿರೋ ಬಹುತೇಕ ಮಿಸೈಲ್ ಹಾಗೂ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಚೈನಾ ಮತ್ತು ರಷ್ಯಾದ ತಂತ್ರಜ್ಞಾನವನ್ನು ಬಳಕೆ ಮಾಡಿ ತಯಾರಿಸಲ್ಪಟ್ಟಿವೆ. ಈ ಬಾವರ್ ನ ಹಿಂದಿರೋದು ಕೂಡ ರಷ್ಯಾದ ನೆರಳೆ. ಇಲ್ಲಿ ಏನಾಯ್ತು ಅಂದ್ರೆ, ರಷ್ಯಾದಿಂದ ಇರಾನ್ S-300 ಡಿಫೆನ್ಸ್ ಸಿಸ್ಟಮ್ ಅನ್ನ ಖರೀದಿ ಏನೋ ಮಾಡ್ತು. ಆದ್ರೆ ಇರಾನ್ ಮೇಲೆ ಅಮೆರಿಕ ನಿರ್ಬಂಧವನ್ನು ವಿಧಿಸಿತು ಮತ್ತು ಇರಾನ್ ಅನ್ನೋದು ಈ ಭಾಗದಲ್ಲಿ ಸೌದಿ ಅರೇಬಿಯಾ, UAE ಮುಂತಾದ ಇಸ್ಲಾಮಿಕ್ ದೇಶಗಳಿಗೆ ಹಾಗೆ ಇಸ್ರೇಲ್ಗೆ ಕೂಡ ಥ್ರೆಟ್ ಆಗ್ತಾ ಇದ್ದ ಕಾರಣದಿಂದ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ಇರಾನ್ಗೆ ಆಯುಧಗಳನ್ನು ಕೊಡಬಾರದು ಅಂತ ರಷ್ಯಾದ ಮೇಲೆ ಕೂಡ ಒತ್ತಡ ಹೇರೋದಕ್ಕೆ ಶುರು ಮಾಡಿತು. ಅದರ ಪರಿಣಾಮ ಒಂದು ಹಂತಕ್ಕೆ ರಷ್ಯಾ ಕೂಡ ಮಣಿಬೇಕಾಗಿ ಬಂತು. ಯಾಕೆಂದ್ರೆ ರಷ್ಯಾ ಅವತ್ತಿಗೆ ತನ್ನನ್ನು ತಾನು ಸದೃಢಗೊಳಿಸ್ಕೋಬೇಕಿತ್ತು. ಶಕ್ತಿ ಹೆಚ್ಚು ಮಾಡ್ಕೊಳ್ಳೋ ಮೊದಲು ಬಲಿಷ್ಠರ ಜೊತೆ ದುಶ್ಮನಿಯನ್ನ ಕಟ್ಕೋಬಾರದು ಅನ್ನೋದು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರಿಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಪುತಿನ್ S-300 ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ಮಾರಾಟ ಮಾಡೋದನ್ನ ನಿಲ್ಲಿಸಿಬಿಟ್ರು. ಅದರ ಮಾರಾಟದ ಮೇಲೆ ರಷ್ಯಾ ನಿರ್ಬಂಧವನ್ನು ವಿಧಿಸಿತು. ಇದು ಆಗಿದ್ದು 2010ರಲ್ಲಿ. ಮುಂದೆ 2015ರವರೆಗೆ ಈ ನಿರ್ಬಂಧಗಳು ಹಾಗೆ ಇದ್ವು. ಆದರೆ ಇಲ್ಲಿ ರಷ್ಯಾ ಕ್ರಿಮಿಯಾನ ಆಕ್ರಮಿಸಿಕೊಂಡು ರಷ್ಯಾದ ಮೇಲೆ ಅಮೆರಿಕ ಮತ್ತು ಪಶ್ಚಿಮದ ದೇಶಗಳು ನಿರ್ಬಂಧಗಳನ್ನು ವಿಧಿಸಿದ್ವಲ್ಲ, ಅಲ್ಲಿವರೆಗೂ ರಷ್ಯಾ ಇರಾನ್ ಮೇಲೆ ಹೇರಿದ್ದ S-300 ಮಾರಾಟ ನಿರ್ಬಂಧ ಹಾಗೆ ಮುಂದುವರಿತು. ಈ ಸಂದರ್ಭದಲ್ಲಿ ಇರಾನ್ ಹೆಚ್ಚು ಕಡಿಮೆ ಏಕಾಂಗಿ ತರ ತಯಾರಾಗಿತ್ತು. ಹೀಗಾಗಿ ಅವರು ತಮಗೆ ಬೇಕಾದ ಆಯುಧಗಳನ್ನ ತಾವೇ ತಯಾರು ಮಾಡ್ಕೊಳ್ಳೋದಕ್ಕೆ ಮುಂದಾದ್ರು. ಯಾರ ಮೇಲೂ ನಾವು ಆಧಾರ ಪಡೋದಿಲ್ಲ ಅಂತ ಆಯತುಲ್ಲಾ ಖೊಮೇನಿ ಘೋಷಿಸಿಬಿಟ್ರು. ಆಗ ಶುರುವಾಗಿದ್ದೆ ಈ ಬಾವರ್
373 ನಿರ್ಮಾಣದ ಪ್ರಯತ್ನ. ಇದರ ನಿರ್ಮಾಣಕ್ಕೆ ಚೈನಾ ಸಹಾಯ ಮಾಡ್ತು ಅಂತ ಹೇಳಲಾಗುತ್ತೆ. ಏನೇ ಇದ್ರೂ ಇದು S-300 ತಂತ್ರಜ್ಞಾನವನ್ನ ನಕಲು ಮಾಡಿ ನಿರ್ಮಾಣ ಮಾಡಿದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋದು ಗೌಪ್ಯ ವಿಷಯ ಏನಲ್ಲ. ಇದರ ನಿರ್ಮಾಣವನ್ನ 2015ರಲ್ಲಿ ಪೂರ್ಣಗೊಳಿಸಿದ್ದಾಗಿ ಇರಾನ್ ಹೇಳಿಕೊಳ್ತು. ಇದು S-300ಗಿಂತಲೂ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೂ ಇರಾನ್ ಘೋಷಣೆ ಮಾಡ್ತು. ಆದ್ರೆ ಎಲ್ಲೂ ಕೂಡ ಇದರ ನೈಜ ಪರೀಕ್ಷೆ ಅನ್ನೋದು ನಡೀಲಿಲ್ಲ. ಮುಂದೆ 2022ರಲ್ಲಿ ಇದರ ಅಡ್ವಾನ್ಸ್ಡ್ ವರ್ಷನ್ ಅನ್ನ ತಯಾರು ಮಾಡ್ತಾ ಇರುವುದಾಗಿ ಇರಾನ್ ಹೇಳ್ಕೊಳ್ತು. ಅದು ಸುಮಾರು 70 ಕಿಲೋಮೀಟರ್ ಎತ್ತರದಲ್ಲಿನ ಶತ್ರುಗಳ ಟಾರ್ಗೆಟ್ ಅನ್ನ ಹೊಡೆದು ಉರುಳಿಸಲಿದೆ ಅಂತ ಹೇಳಿದ್ದ ಇರಾನ್ 300 ಕಿಲೋಮೀಟರ್ ವರೆಗಿನ ಟಾರ್ಗೆಟ್ ಅನ್ನ ಗುರುತಿಸಿ ಬಾವರ್ 373 ಹೊಡೆದು ಹಾಕತ್ತೆ ಅಂತ ಕೂಡ ಹೇಳ್ಕೊಳ್ತು. ಈಗ ಆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇರಾನ್ ಪ್ರದರ್ಶಿಸಿದೆ. ಇನ್ನು ಅದಕ್ಕೆ ಸೈಯದ್ 3 ಮತ್ತು 4 ಮಿಸೈಲ್ಗಳನ್ನ ಬಳಸಲಾಗುತ್ತೆ. ಹಾಗೆ ಇದನ್ನ ಕ್ಯಾರಿ ಮಾಡೋದಕ್ಕೆ 10x10 ಟ್ರಕ್ ಅನ್ನ ಬಳಸ್ತಾರೆ. ಆ ಟ್ರಕ್ಗೆ ಝೋಲ್ಜನಾಹ್ ಅನ್ನೋ ಹೆಸರನ್ನು ಕೊಡಲಾಗಿದೆ. ಈ ಝೋಲ್ಜನಾಹ್ ಅನ್ನೋದು ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಗ ಹುಸೇನ್ ಇಬಿನ್ ಆಲಿ ಬಳಸ್ತಾ ಇದ್ದ ಕುದುರೆಯ ಹೆಸರು. ಹುಸೇನ್ ಇಬಿನ್ ಆಲಿ ಶಿಯಾ ಮುಸಲ್ಮಾನರ ಮೊದಲ ಇಮಾಮ್ ಆಗಿದ್ದವರು. ಮೊಹಮ್ಮದ್ ಪೈಗಂಬರ್ ಅವರ ಪುತ್ರಿ ಫಾತಿಮಾ ಅವರ ಮಗ. 10 ಅಕ್ಟೋಬರ್ 680ರಲ್ಲಿ ನಡೆದ ಕಾರಬಾಲಾ ಯುದ್ಧದಲ್ಲಿ 2ನೇ ಉಮಯೂದ್ ಖಲೀಫಾ ಮೊದಲನೇ ಯಾಜಿದ್ ಜೊತೆಗಿನ ಯುದ್ಧದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಹುಸೇನ್ ಇಬಿನ್ ಆಲಿ ಅವರನ್ನ ಕಾಪಾಡಿ ಕರ್ಕೊಂಡು ಬಂದದ್ದು ಈ ಝೋಲ್ಜನಾಹ್ ಅನ್ನೋ ಕುದುರೆ. ಗೆಳೆಯರೆ, ರಾಣಾ ಪ್ರತಾಪನ ಪ್ರಾಣವನ್ನ ಅವನ ಚೇತಕ್ ಅನ್ನೋ ಕುದುರೆ ಕಾಪಾಡಿ ಕರ್ಕೊಂಡು ಬಂತು ಅನ್ನೋ ಮಾತಿದೆ ಅಲ್ವಾ? ಹಾಗೆ ಈ ಝೋಲ್ಜನಾಹ್ ತೀವ್ರವಾಗಿ ಗಾಯಗೊಂಡಿದ್ದ ಇಮಾಮ್ ಹುಸೇನ್ ಅವರನ್ನ ಯುದ್ಧ ಭೂಮಿಯಿಂದ ಕರ್ಕೊಂಡು ಬಂತಂತೆ. ಹೀಗಾಗಿ ಆ ಕುದುರೆಯ ನಿಷ್ಠೆ, ಬುದ್ಧಿವಂತಿಕೆ, ಅದರ ಶೌರ್ಯದ ಗೌರವಾರ್ಥವಾಗಿ ಈ ಟ್ರಕ್ಗೆ ಝೋಲ್ಜನಾಹ್ ಅನ್ನೋ ಹೆಸರನ್ನ ಇರಾನ್ ಕೊಟ್ಟಿದೆ. ಈಗ ಇದೇ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇರಾನ್ ಪ್ರದರ್ಶಿಸಿದೆ. ಮೊನ್ನೆ ಕೂಡ ಇದು ಇರಾನ್ನ ಸೇನೆಯಲ್ಲಿತ್ತು. ಆದರೂ ಕೂಡ ಇಸ್ರೇಲ್ ಇಸ್ಫಹಾನ್ ಮೇಲೆ ನಡೆಸಿದ ದಾಳಿಯನ್ನ ಸಂಪೂರ್ಣವಾಗಿ ನಿಗ್ರಹಿಸೋದಕ್ಕೆ ಇರಾನ್ಗೆ ಸಾಧ್ಯ ಆಗಲಿಲ್ಲ. ಹಾಗಂತ ಇಸ್ರೇಲ್ನ ದಾಳಿಯನ್ನ ತಡೆಯೋದ್ರಲ್ಲಿ ಇರಾನ್ ವಿಫಲವಾಯಿತು ಅಂತಲ್ಲ. ಒಂದಷ್ಟು ಡ್ರೋನ್ಗಳನ್ನು ನಾವು ಹೊಡೆದು ಹಾಕಿದೀವಿ ಅಂತ ಇರಾನ್ ಹೇಳಿಕೊಳ್ತು. ಆದ್ರೆ ಏರ್ವೇಸ್ ಮೇಲೆ, ಏರ್ ಡಿಫೆನ್ಸ್ ಮೇಲೆ ನಡೆದ ದಾಳಿಯನ್ನ ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಹೀಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಪ್ರದರ್ಶಿಸಿದ ಬೆನ್ನಲ್ಲೇ ಇರಾನ್ ಅಕ್ಕಪಕ್ಕದ ದೇಶಗಳ ರಾಜತಾಂತ್ರಿಕ ಬೆಂಬಲವನ್ನ ಪಡ್ಕೊಳ್ಳೋದಕ್ಕೆ ಓಡಾಡ್ತಾ ಇದೆ. ವಿಶ್ವಸಂಸ್ಥೆಯಲ್ಲಿ ಇಸ್ರೇಲ್ ವಿರುದ್ಧ ಇರಾನ್ ಮತ್ತದರ ಬೆಂಬಲಿಗ ದೇಶಗಳು ಒಂದು ರೆಸಲ್ಯೂಷನ್ ಅನ್ನು ಮಂಡಿಸುವ ಸಾಧ್ಯತೆ ಇದ್ದು, ಅದಕ್ಕಾಗಿ ಇರಾನ್ ಜಗತ್ತಿನ ಒಂದಷ್ಟು ದೇಶಗಳ ಬೆಂಬಲವನ್ನು ಬಯಸ್ತಾ ಇದೆ. ಅದೇ ಹಿನ್ನೆಲೆಯಲ್ಲಿ ಪಾಕಿಸ್ತಾನಕ್ಕೆ ಇಬ್ರಾಹಿಂ ರೈಸಿ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೂ ಈ ಭೇಟಿಯ ಹಿಂದೆ ಅಣುತಂತ್ರಜ್ಞಾನದ ವಿಷಯದಲ್ಲಿ ಪಾಕಿಸ್ತಾನದ ಸಹಾಯವನ್ನು ಪಡ್ಕೊಳ್ಳೋ ಪ್ರಯತ್ನವನ್ನು ಕೂಡ ಇರಾನ್ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯೆ ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಪಾಕಿಸ್ತಾನದಲ್ಲಿರುವಾಗಲೇ ಅಮೆರಿಕ ಪಾಕ್ ವಿರುದ್ಧ ಗುಡುಗಿದೆ. ಇರಾನ್ ಮೇಲೆ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ನಿರ್ಬಂಧವನ್ನು ಹೇರಿದ್ದು, ಯಾವುದೇ ದೇಶ ಇರಾನ್ ಜೊತೆಗೆ ವ್ಯಾಪಾರ ಸಂಬಂಧಗಳನ್ನು ಬೆಳೆಸಿದ್ರೆ ಅಮೆರಿಕದ ನಿರ್ಬಂಧಗಳಿಗೆ ತುತ್ತಾಗಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಇಲ್ಲಿ ಇರಾನ್ ಮತ್ತು ಪಾಕಿಸ್ತಾನ ವ್ಯಾಪಾರ ವೃದ್ಧಿಯ ಬಗ್ಗೆ, ರಕ್ಷಣಾ ಸಹಭಾಗಿತ್ವದ ಬಗ್ಗೆ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಹಾಕಿವೆ. ಹಾಗೆ ಇರಾನ್ ಹಾಗೂ ಪಾಕಿಸ್ತಾನದ ನಡುವೆ ಆಗಬೇಕಾಗಿದ್ದ ಗ್ಯಾಸ್ ಪೈಪ್ಲೈನ್ ಕಾಮಗಾರಿಯನ್ನ ಬೇಗ ಮುಗಿಸಿ ಅಂತ ಇರಾನ್ ಪಾಕಿಸ್ತಾನಕ್ಕೆ ಹೇಳಿದೆ. ಹಾಗೆ ನೋಡಿದರೆ ಈ ಪೈಪ್ಲೈನ್ ಯಾವಾಗಲೂ ಆಗಿ ಹೋಗಬೇಕಿತ್ತು. ಎರಡೂ ದೇಶಗಳ ನಡುವಿನ ಒಪ್ಪಂದದಂತೆ ಇರಾನ್ ಪಾಕಿಸ್ತಾನದ ಗಡಿಯವರೆಗೆ ಈಗಾಗಲೇ ಪೈಪ್ಲೈನ್ ಕಾಮಗಾರಿಯನ್ನು ಮುಗಿಸಿದೆ. ಆದರೆ ಪಾಕಿಸ್ತಾನದಲ್ಲಿ ಪೈಪ್ ಹಾಕೋದಿರಲಿ, ಗುಂಡಿ ಹೊಡೆಯೋ ಕೆಲಸ ಕೂಡ ಇನ್ನೂ ಶುರುವಾಗಿಲ್ಲ. ಅದಕ್ಕೆ ಕಾರಣ ಪಾಕಿಗಳ ಬಳಿ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳೋದಕ್ಕೆ ಬೇಕಾದ ಹಣ ಇಲ್ಲ ಅನ್ನೋದು ಒಂದಾದರೆ, ಇರಾನ್ನಿಂದ ಗ್ಯಾಸ್ ಖರೀದಿ ಮಾಡಿದರೆ ಅಮೆರಿಕ ನಿರ್ಬಂಧ ಹೇರುತ್ತೆ ಅನ್ನೋ ಭಯ ಮತ್ತೊಂದು. ಹೀಗಾಗಿ ಈ ಯೋಜನೆಯನ್ನು ಪಾಕಿಸ್ತಾನ ಇದುವರೆಗೆ ಕೈಗೆತ್ತಿಕೊಳ್ಳೋದಕ್ಕೆ ಹೋಗಿಲ್ಲ. ಅದೇ ಕಾರಣಕ್ಕೆ ಸಿಟ್ಟಿಗೆದ್ದಿದ್ದ ಇರಾನ್ ಕಳೆದ ವರ್ಷ ಪಾಕಿಸ್ತಾನ $18 ಬಿಲಿಯನ್ ದಂಡ ಕೊಡಬೇಕು ಅಂತ ಹೇಳಿತ್ತು. ಈಗ ಇರಾನ್ ಜೊತೆ ಇನ್ನಷ್ಟು ಒಪ್ಪಂದಗಳಿಗೆ ಪಾಕಿಸ್ತಾನ ಸಹಿ ಹಾಕ್ತಿದ್ದಂತೆ ಅಲ್ಲಿ ಅಮೆರಿಕ ಗುಟುರು ಹಾಕಿದೆ. ಇನ್ನು ಇರಾನ್ ಹಾಗೂ ಪಾಕಿಸ್ತಾನದ ನಡುವಿನ ವ್ಯಾಪಾರ ವೃದ್ಧಿ ಅಥವಾ ಇಸ್ರೇಲ್ ಜೊತೆಗಿನ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನದಿಂದ ಏನೋ ದೊಡ್ಡ ಸಹಾಯ ಸಿಕ್ಕಿಬಿಡುತ್ತೆ ಅನ್ನೋ ನಂಬಿಕೆ ಇರಾನ್ಗೆ ಕೂಡ ಇಲ್ಲ. ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ, ಅಲ್ಲಿನ ಆಂತರಿಕ ಸಂಘರ್ಷಗಳು ಇವೆಲ್ಲ ಕೂಡ ಇರಾನ್ಗೆ ಗೊತ್ತಿರೋದೆ. ಆದರೆ ಪಾಕಿಸ್ತಾನ ಅಣುಶಕ್ತ ದೇಶ, ಹೀಗಾಗಿ ಇರಾನ್ ಅಲ್ಲಿಗೆ ಬಂದಿದೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನ ಬೆಂಬಲ ಕೊಡದೇ ಇದ್ರೂ ಕೂಡ ವಿರೋಧ ಮಾಡಬಾರದು ಅಂತ ಇರಾನ್ ಬಯಸ್ತಾ ಇದೆ. ಇದರ ಜೊತೆಗೆ ಅಣುತಂತ್ರಜ್ಞಾನ ಏನಾದರೂ ಸಿಗುತ್ತಾ ಅನ್ನೋ ಆಸೆ ಕೂಡ ಇರಾನ್ಗೆ ಇದ್ದ ಹಾಗಿದೆ. ಇದು ಗೆಳೆಯರೆ ಇರಾನಿನ ಭಯಾನಕ ಅಸ್ತ್ರ ಹಾಗೂ ಪಾಕಿಸ್ತಾನಕ್ಕೆ ಅಮೆರಿಕ ಕೊಟ್ಟ ಎಚ್ಚರಿಕೆ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.